SRS ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ನಿಮ್ಮ ಶಿವಕುಮಾರ್. ಶಾಲೆಯೊಂದು ಸಮಾಜವಿದ್ದಂತೆ ಇಲ್ಲಿ ಮಂದಗತಿ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು, ಅತಿ ವೇಗವಾಗಿ ಕಲಿಯುವ ವಿದ್ಯಾರ್ಥಿಗಳು, ಸೃಜನಶೀಲ ವಿದ್ಯಾರ್ಥಿಗಳು ಮತ್ತು ಇಂಥ ಹಲವಾರು ತರಹದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರುತ್ತಾರೆ. ಅಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಬಲವನ್ನು ಹೆಚ್ಚಿಸುವ ಸಲುವಾಗಿ ನಾವು ಶಿಕ್ಷಣವನ್ನು ಪ್ರಾಯೋಗಿಕವಾಗಿ ನೀಡಬೇಕಾಗುತ್ತದೆ. ಅಂತಹ ಪ್ರಾಯೋಗಿಕ ಶಿಕ್ಷಣವನ್ನು ನೀಡುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಈ ಶೋದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಶಾಲೆ ಯಾವುದೆಂದರೆ ನಮ್ಮ ರಾಜ್ಯದ ವಿಜಯಪುರ ಜಿಲ್ಲೆಯ ಆದರ್ಶ ನಗರದಲ್ಲಿ ಬರುವಂಥ ಪ್ರತಿಷ್ಠಿತ ಶ್ರೀ ರೇವಣಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ವಿಜಯಪುರ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದು ಮ್ಯಾಥ್ಸ್ ಸೈನ್ಸ್ ಫೇರ್ ಆ್ಯಂಡ್ ಫುಡ್ ಫೆಸ್ಟ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಇದು ಅತ್ಯಂತ ಅದ್ಭುತವಾಗಿರುವಂಥದ್ದು. ಈ ಮೊದಲನೇದಾಗಿ ಕಾರ್ಯಕ್ರಮವನ್ನು ನಾವೀಗ ನೋಡೋಣ. ಅದು ಕಾರ್ಯಕ್ರಮ ಯಾವ ರೀತಿಯಾಗಿ ಪ್ರಾರಂಭಿಸಿದರು ಅದರ ಪ್ರಾರಂಭವನ್ನು ಈಗ ನಾವು ನೋಡೋಣ ವೀಕ್ಷಕರೇ. I am Robo. ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಆಕಾಶದೆತ್ತರಕ್ಕೆ ನೆಗೆಯಬಲ್ಲ, ಭೂಮಿಯ ಆಳಕ್ಕೆ ಇಳಿಯಬಲ್ಲ. ಮಾನವನ ಈ ಸಾಧನೆಗೆ ಆತನಲ್ಲಿರುವ ಅನ್ವೇಷಣಾ ಪ್ರವೃತ್ತಿಯೇ ಕಾರಣವಾಗಿದೆ. ಮಾನವ ಜನಾಂಗ ಹುಟ್ಟಿ ಬೆಳೆದು ಬಂದ ದಾರಿ ಅತ್ಯಂತ ರೋಚಕವಾಗಿದೆ. ಕುತೂಹಲ ಎನ್ನುವುದು ಮಾನವನ ಸಹಜ ಗುಣ. ಇದರಿಂದಲೇ ನಿರಂತರ ಸಂಶೋಧನೆಗಳು, ಆವಿಷ್ಕಾರಗಳು ನಡೆಯುತ್ತಲೇ ಇವೆ. ಈಗಿನ ಮಕ್ಕಳಲ್ಲಿ ಪ್ರಬಲ ಸಾಧಕರಾಗುವ, ಮಹತ್ವಾಕಾಂಕ್ಷಿಗಳಾಗುವ ಕನಸನ್ನು ಬಿತ್ತಬೇಕಾಗಿದೆ. ಮಹಾನ್ ಅನ್ವೇಷಕರಾಗಲು, ವಿಜ್ಞಾನಿಗಳಾಗಲು ಪ್ರೇರೇಪಿಸಬೇಕಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸಲಾಗುತ್ತಿದೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ, ಮೇಳಗಳನ್ನು, ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಅದರಂತೆ ಇಂದು ನಮ್ಮ ಶಾಲೆಯಲ್ಲಿ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಫುಡ್ ಫೆಸ್ಟಿವಲ್ ಹಾಗೂ ಕ್ರಿಸ್ಮಸ್ ಡೇ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ, ನೀ ನನ್ನ ಅಂಬಲಿ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ SS ಪಾಟೀಲ್ ಮೇಡಮ್ ಅವರಿಗೂ, ಉಪಾಧ್ಯಕ್ಷರಾದ ಶ್ರೀಮತಿ ಹಾಗೂ ವಿದ್ಯಾ ಮೇಡಮ್ ಅವರಿಗೂ ತುಂಬ ಹೃದಯದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶಾಲೆಯ ಆಡಳಿತ ಅಧಿಕಾರಿಗಳಿಗೆ, ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪ್ರತಿಭೆಯನ್ನು ವೀಕ್ಷಿಸಲು ಬಂದಿರುವ ಪಾಲಕರಿಗೆ, ಪೋಷಕರಿಗೆ, ತಾಯಂದಿರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಉದ್ಘಾಟನೆ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀಮತಿ SS ಪಾಟೀಲ್ ಮೇಡಮ್ ಅವರಿಗೂ, ಇವರು
ಈ ಪ್ರದರ್ಶನ ಮೇಳವನ್ನು ಉದ್ಘಾಟಿಸಬೇಕೆಂದು ವಿನಂತಿಸುತ್ತೇನೆ. ಎಕ್ಸಿಬಿಷನ್ ಹಾಗೂ ಫುಡ್ ಫೆಸ್ಟಿವಲ್. ಈ ಸೈನ್ಸ್ ಎಕ್ಸಿಬಿಷನ್ ಹಾಗೂ ಫುಡ್ ಫೆಸ್ಟಿವಲ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ವಿದ್ಯಾ ಪಾಟೀಲ್ ಮೇಡಮ್ ಅವರಿಗೂ ನಮ್ಮೆಲ್ಲರನ್ನು ಉದ್ದೇಶಿಸಿ 4 ಮಾತುಗಳನ್ನು ಹೇಳಬೇಕೆಂದು ವಿನಂತಿಸುತ್ತೇನೆ. ಟೀಚರ್ಸ್, ಮ್ಯಾನೇಜ್ಮೆಂಟ್, ಹೆಡ್ ಮಾಸ್ಟರ್, ಹೆಡ್ ಮಿಸ್ಟ್ರೆಸ್ ಎಲ್ಲರಿಗೆ ನನ್ನ ನಮಸ್ಕಾರ. ಇವತ್ತು ಏನು ಆಚರಿಸಲಾಗತ್ತೆ? ಸೈನ್ಸ್ ಫೇರ್. ಆಲ್ ರೆಡಿ? ಎಸ್, ಸಮ್ಮರ್ ಫುಡ್ ಫೆಸ್ಟಿವಲ್. ಹೆಂಗಡಿ? ಎಷ್ಟು ಮಾತಾಗತ್ತೆ? ಹಲೋ, ಈಗ ಎಲ್ಲರೂ ಹೇಳ್ಬೇಕಂದ್ರೆ ಫುಡ್ ಫೆಸ್ಟಿವಲ್ ಮತ್ತು ಸೈನ್ಸ್. ಇವತ್ತು ಆ್ಯಕ್ಚುಲಿ ಫುಡ್ ಫೆಸ್ಟಿವಲ್ ಸಮೋಸ ಗಿಮೋಸ ಇರ್ತಾರೆ ಅಂತ ನಾನು ಕೇಳೀನಿ. ಸೊ ನಾನು ವೇಟ್ ಮಾಡ್ಲಾಕತ್ತೀನಿ. ಆದ್ರೆ ಬರ್ತೀನಿ ಮತ್ತೆ ಬರ್ತೀನಿ. ಈಗ ಎಕ್ಸಿಬಿಷನ್ ಏನಂತ ಎಲ್ಲ ರೆಡಿ ಅದೀವಿ. ಹುಡುಗರು ಕಡಿಮೆ ಕಾಣಿಸಾಕತ್ತಾರಲ್ಲ, ಈಗ ಪ್ರಿಪೇರ್ ಮಾಡಾಕತ್ತಾರೇನು? ಎಕ್ಸಿಬಿಷನ್ ಸಲಕ್ಕೆ ಪ್ರಿಪೇರ್ ಮಾಡಾಕತ್ತೀರಿ? ಓಕೆ, ಅದಾವ ನಾಳೆ. ಚಂದ ಏನೋ ಆಲ್ ದ ಬೆಸ್ಟ್ ಎಲ್ಲರಿಗೆ. ಏನು ಮಾಡ್ತೀರಿ, ಏನು ಹೇಳ್ತೀರಿ ಎಕ್ಸಿಬಿಷನ್ದವರು, ನೀವು ಏನು ಮಾಡಾಕತ್ತೀರಿ ಅದ್ರ ಬಗ್ಗೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಟು ಎವ್ರಿ ಪೇರೆಂಟ್ಸ್. ಓಕೆ, ಮತ್ತು ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ನಾಚ್ಕೋಬೇಡ್ರಿ. ನಿಮ್ದು ಕಲಾ ನೀವು ಏನು ಮಾಡಿರಿ, ನಿಮಗೆ ಅದ್ರ ಬಗ್ಗೆ ತಿಳಿದದೇನಿಲ್ಲ ಅದೆಲ್ಲ. All the parents will ask you different questions, so you have to answer it nicely, confidently, stand straight, behave properly. Parents ಬಂದಾಗ ಶಿಸ್ತಿರ್ರಿ, ಯಾವ ಕಡೆ ಮಾತಾಡ್ಕೋತ ಇದು ಮಾಡ್ಕೋತ ವೆಲ್ಕಮ್ ಮಾಡ್ರಿ. ಅವ್ರಿಗೆ ಚಂದಿಗೆ ಮಾತಾಡ್ಕೋತ ನ್ಯೂ ಫ್ರೆಂಡ್ಸ್ ಮಾತಾಡ್ಕೋತ ಬಂದಿರ್ತಾರ್ರಿ. ವೆಲ್ಕಮ್ ಮಾಡಿ ಅವ್ರ ಪೇರೆಂಟ್ಸ್ ಬಂದು ಎಲ್ಲ ವೆಲ್ಕಮ್ ಮಾಡಬೇಕು. ಆಮೇಲೆ ಅವ್ರಿಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಚಂದಾಗಿ. ಅವ್ರ ಕ್ವಶನ್ಸ್ ಕೇಳಿದಾಗ ಎಷ್ಟು ಬರ್ತಾರೆ ಅಷ್ಟು ಹೇಳ್ಬೇಕು. ಹೋಪ್ಫುಲಿ ನಮಗೆ ಕಾನ್ಫಿಡೆನ್ಸ್ ಅದ, ನೀವೆಲ್ಲರೂ ಶಾಲೆ ಇರ್ತೀವಿ, ಚಂದಾಗಿ ಮಾಡಿ ನನ್ನ ಕಾನ್ಫಿಡೆನ್ಸ್ ಅದ. ಸೊ ಚಂದಾಗಿ ಉತ್ತರ ಕೊಡ್ರಿ. ಓಕೆ, ಸ್ಮೈಲ್ ಮಾಡ್ರಿ, ಮುಖ ಚಂದಾಗೆ ಫ್ರೆಶ್ ಇರ್ರಿ. ರೆಡಿ ಫಾರ್ ದ ಎಕ್ಸಿಬಿಷನ್? Okay, now I want to tell you about food fest. My Santa Claus and artificial intelligence robot. They are so cute. Come here. Let me take her. ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಸ್ ಪಾಟೀಲ್ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ 4 ಮಾತುಗಳನ್ನು ಹೇಳಬೇಕೆಂದು ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇದಕ್ಕೆ ಇವಾಗ ಆಶೀರ್ವಾದಗಳಂತ ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀಮತಿ ವಿದ್ಯಾ ಪಾಟೀಲ್ ಮೇಡಮ್ ಅವರೇ, ಎಲ್ಲ ಶಿಕ್ಷಕಿಯರೇ ಮತ್ತು ವಿದ್ಯಾರ್ಥಿ ಇವತ್ತು ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಹಾಗೆ ಆಹಾರ ಮೇಳ ಮತ್ತು ಕ್ರಿಸ್ಮಸ್ ಎಲ್ಲವನ್ನ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಇದು ಮಾಡುವಂತ ಉದ್ದೇಶ ಏನಂತಂದ್ರೆ ಮಕ್ಕಳಲ್ಲಿ ಸರ್ವತೋಮುಖ ವಿಕಾಸ ಆಗಬೇಕು. ಎಲ್ಲ ರೀತಿ ಪಠ್ಯ ಚಟುವಟಿಕೆಗಳು ಅಷ್ಟೇ ಅಲ್ಲ, ಸಹಪಾಠಿ ಚಟುವಟಿಕೆಗಳಲ್ಲೂ ಅವರ ತಮ್ಮ ಒಂದು ಪ್ರತಿಭೆಯನ್ನ ನಾವು ಬಳಸಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಈ ಒಂದು ವೇದಿಕೆಯನ್ನು ಚೆನ್ನಾಗಿ ಉಪಯೋಗಿಸಿ ಮಾಡಬೇಕಂತ ಎಲ್ಲರಿಗೂ ಈ ಕಾರ್ಯಕ್ರಮಗಳ ಶುಭ ಹಾರೈಸಿ ನನ್ನ ಎರಡು ಮಕ್ಕಳು. ನಮಸ್ಕಾರ, ನನ್ನ ಹೆಸರು MR ಗೋಕಾವಿ ಅಂತ. ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ದಿನಾಂಕ 21ರಂದು ನಡೆದಂತಹ ಡಿಸೆಂಬರ್ 21ರಂದು ನಡೆದಂತಹ ಗಣಿತ ವಿಜ್ಞಾನದ ಮೇಳ ಮತ್ತು ಈ ಆಹಾರ ಮೇಳ ನಮ್ಮ ಶಾಲೆಯಲ್ಲಿ ಆಯೋಜನೆಯಾಗಿತ್ತು. ಈ ಮೇಳಗಳಲ್ಲಿ, ಈ ವಿಜ್ಞಾನ ಮೇಳದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಮಾದರಿಗಳನ್ನ, ಪ್ರಯೋಗಗಳನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರು. ಅದರಂಗೆ ಗಣಿತದ ಮಾದರಿಗಳು ಸುಮಾರು 30ಕ್ಕಿಂತ ಹೆಚ್ಚು ಗಣಿತದ ಮಾದರಿಗಳನ್ನ ತಯಾರು ಮಾಡಿದ್ರು. ಮತ್ತೆ ಅದನ್ನ ವರ್ಕಿಂಗ್ ಮಾಡೆಲ್ ಸಹ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರು. ಸಮಾಜ ವಿಜ್ಞಾನದಲ್ಲಿ ರಂಗೋಲಿಗಳ ಮೂಲಕ ನಮ್ಮ ಭಾರತದ ನಕ್ಷೆಯನ್ನ ತೆಗೆದು ಅದರಲ್ಲಿ ಮಣ್ಣುಗಳು, ಅದರ ಬೆಳೆಗಳು, ಭಾರತದ ಬೆಳೆಗಳು, ಕರ್ನಾಟಕದ ಬೆಳೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ರು.
ಗಣಿತದ ಮಾದರಿಗಳನ್ನ ಕೆಲವೊಂದು ಸಿದ್ಧಾಂತಗಳು, ತ್ರಿಕೋನಮಿತಿಯ ಸಿದ್ಧಾಂತಗಳಿರ್ಬೋದು ಅಥವಾ ಮೇಲ್ಮೈ ವಿಸ್ತೀರ್ಣದ ಸಿದ್ಧಾಂತಗಳಿರ್ಬೋದು, ಅವುಗಳನ್ನೆಲ್ಲ ಮಾದರಿಗಳ ಮೂಲಕ ಸುಲಭವಾಗಿ ಸೂತ್ರಗಳನ್ನ ಯಾವ ರೀತಿ ತಯಾರಾಗ್ತದ, ಸೂತ್ರಗಳು ಯಾವ ರೀತಿ ಬರ್ತಾವ ಅನ್ನೋದನ್ನ ಸರಳವಾಗಿ ತಿಳಿಯುವಂಗ ಎಕ್ಸ್ಪ್ಲೇನ್ ಮಾಡಿದ್ರು. ಅದ್ರ ಜೊತೆಗೆ ಉಳಿದ ವಿದ್ಯಾರ್ಥಿಗಳು ತಿಳ್ಕೊಳ್ಳುವಂಗ ಮಾಡಿದ್ರು. ಕೆಲವೊಂದು ಕ್ಲಿಷ್ಟಕರ ಸಿದ್ಧಾಂತಗಳು, ವಿದ್ಯುತ್ ಕಾಂತೀಯ ಪ್ರೇರಣೆ ಇರ್ಬೋದು, ಬೆಳಕಿನ ಪ್ರಯೋಗಗಳಿರ್ಬೋದು, ಅಥವಾ ಈ ಕಣ್ಣಿನ ರಚನೆ, ಹೃದಯದ ರಚನೆಯ ಪ್ರಯೋಗಗಳು ಅಥವಾ ಕಾರ್ಯಗಳನ್ನ ವರ್ಕಿಂಗ್ ಮಾಡೆಲ್ಗಳ ಮೂಲಕ ತಾವೇ ತಯಾರು ಮಾಡಿಕೊಂಡು ಸುಮಾರು 1 ವಾರಗಳ ಕಾಲ ದಿನನಿತ್ಯ ಅದನ್ನ ಪ್ರಯೋಗ ಮಾಡಿ ಮಾದರಿಗಳನ್ನ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಂಡು ತಾವೇ ಚರ್ಚೆ ಮಾಡಿ ಆ ಮಾದರಿಗಳನ್ನ ತಯಾರು ಮಾಡಿಕೊಂಡು ಬಂದಂತ ಪಾಲಕರಿಗೆ ತೋರಿಸಿ ವಿವರಿಸಿದ್ದು ತುಂಬಾ ಖುಷಿ ಕೊಡ್ತು. ಪಾಲಕರು ಸಹ ತುಂಬಾ ಖುಷಿಯಿಂದ ಮಕ್ಕಳ ಈ ಬೆಳವಣಿಗೆಗಳನ್ನ, ಈ ಕ್ರಿಯೇಟಿವಿಟಿಯನ್ನ ನೋಡಿ ಖುಷಿ ಪಟ್ರು ತಮ್ಮ ಮಕ್ಕಳದು. ಅಷ್ಟೇ ಅಲ್ಲ, ಅವರ ಬೆಳವಣಿಗೆಗಳು, ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಇರ್ಬೋದು, ಜಾಗತಿಕ ತಾಪಮಾನವನ್ನ ವಿವರಿಸಿದ ರೀತಿ ಇರ್ಬೋದು, ತ್ಯಾಜ್ಯ ವಸ್ತುಗಳ ವಿವರಣೆ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಯಾವ ರೀತಿ ಮಾಡೋದಿರ್ಬೋದು, ಅವುಗಳನ್ನೆಲ್ಲಾನು ಪಾಲಕರು ಅರ್ಥ ಮಾಡ್ಕೊಂಡ್ರು. ಅದರ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡ್ರು. ಮತ್ತೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಕಂಡು ತುಂಬಾ ಖುಷಿ ಪಟ್ರು. ಅವ್ರ ಖುಷಿಯಲ್ಲಿ ನಾವು ಭಾಗಿಯಾದ್ವಿ, ಮಕ್ಕಳು ಖುಷಿ ಪಟ್ವು. ಅದ್ರ ಜೊತೆಗೆ ವ್ಯವಹಾರ ಜ್ಞಾನದ ಆಹಾರ ಮೇಳಗಳಲ್ಲಿನೂ ಸಹ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ವು ನಮ್ಮ ಮಕ್ಕಳು. ಅಷ್ಟೇ ಅಲ್ಲ, ಆ ಆಹಾರವನ್ನ ಹೈಜಿನಿಕ್ ಆಗಿ ಯಾವ ರೀತಿ ಸ್ವಚ್ಛತೆಯಿಂದ ನೈರ್ಮಲ್ಯವನ್ನ ಕಾಪಾಡಿಕೊಂಡು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ರೀತಿನೂ ನಾವು ಕಲಿಸಿಕೊಟ್ಟಿದ್ರಕ್ಕಿಂತ ಜಾಸ್ತಿನೇ ಆ ಮಕ್ಕಳು ಪ್ರೆಸೆಂಟೇಷನ್ ಮಾಡಿ ನಮ್ಗೆ ಖುಷಿ ಕೊಟ್ಟವು. ಒಟ್ನಲ್ಲಿ ಈ ಆಹಾರ ಮೇಳ ಮತ್ತು ವಿಜ್ಞಾನ ಮೇಳ ಮಕ್ಕಳಿಗೆ ವಿಷಯಗಳನ್ನ ತಿಳಿದುಕೊಳ್ಳುವಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತು. ಅದ್ರ ಜೊತೆಗೆ ನಮಗೂ ಸಹ ಕೆಲವೊಂದು ವಿಷಯಗಳನ್ನ ಮಕ್ಕಳು ಯಾವ ರೀತಿ ಅರ್ಥ ಮಾಡ್ಕೊಂಡು ಅನ್ನೋದನ್ನ ನೋಡಿ ಖುಷಿ ಆಯ್ತು. ಈ ವಿಜ್ಞಾನ ಮೇಳ ಸಕ್ಸಸ್ ಆಯ್ತು ಅಂತ ಹೇಳಿಕ್ಕೆ ನನಗೆ ಖುಷಿ ಆಗುತ್ತೆ. Good morning all. My name is Sanmesh Srigar. I am studying in 10th class English medium. Now I am speaking about rocket launching system. Rocket launching system works on Newton's third law of motion, which states that for every action there is an equal and opposite reaction. To get rocket off, the launch pad creates a chemical reaction that shoots gas and particles out one end of the rocket, and the rocket will go to the other way. Usually hydrogen is used as fuel for the engine. Here I have made a water bottle rocket model. I have used 2 liters soft drink bottle partially filled with water. Air is forced inside with the pump. When the rocket is released, the pressurized air is forces water out to the nozzle. The water launches itself in the opposite direction. ಪ್ರದರ್ಶನ ಆಹಾರ ಮೇಳ ನಡೆಸಿರುವ ಮುಖ್ಯ ಅತಿಥಿಗಳಿಗೆ, ಶಿಕ್ಷಕಿಯರಿಗೆ, ವಿದ್ಯಾರ್ಥಿಗಳಿಗೆ, ಪಾಲಕ ಪೋಷಕರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ಉದ್ಘಾಟನಾ ಕಾರ್ಯಕ್ರಮವನ್ನು ನೋಡಿಕೊಂಡು ಬಂದೆವು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಿರಿಯರಾದ SS ಪಾಟೀಲ್ ಮೇಡಮ್ ಅವರು, ಜೊತೆಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ವಿದ್ಯಾ N ಪಾಟೀಲ್ ಅವರು ಕೂಡ ಇದ್ದರು. ಜೊತೆಗೆ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ SS ಪಾಟೀಲ್ ಗುರುಗಳು ಕೂಡ ಭಾಗವಹಿಸಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕ್ರಿಯಾಶೀಲರಾಗಿದ್ದಾರೆ ಎಂಬುದನ್ನು ನಮ್ಮ ವರದಿಗಾರರು ಶಿವಲೀಲಾ ಪೊದ್ದಾರ್ ಅವರು ಅಲ್ಲೇ ಇದ್ದಾರೆ, ಶ್ರೀ ರೇವಣಸಿದ್ದೇಶ್ವರ ಶಾಲೆಯಲ್ಲಿ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದಾರೆ. ಶಿವಲೀಲಾ ಪೊದ್ದಾರ್ ಅವರೇ, ಯಾವ ರೀತಿಯಾಗಿ ಅಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಬೇಕು. Shri Revanasiddeshwara Kannada and English Medium School. So we organized science and maths fair. So today our student doing a very nice model, and this will help them to exhibit their ideas. And by here our students made a one working model of science. So your name? I am Pratiksha. Vijay Lakshmi. I am Saraswati. I am Shreya. Can you explain about this project? It's a working model, right? So can you show how it will be work? So here you can see that the acid rain affects
This is due to the rain is happening when the sulfuric acid and nitric acid mixes with the water. It will fall on the earth. This destroys the soil's fertility and it causes the death of the aquatic creatures. So this is not healthy for the good environment. We have to reduce the acid rain and global warming, greenhouse effect. This is our model. This is used to help you or advise you that we have to maintain our environment healthy and maintain its greenery and naturality. We have to protect our environment for our next generation. Protecting environment is not a choice, it's our responsibility. We have to maintain it for our next generation. Thank you. Okay, thank you. So yes, here some students have made a solar system project. So if it is a working model, yes ma'am. Can you tell me about this? My name is Sanskar. I am from 5th standard English medium. My name is Karthik Indi. I am studying 5th English medium. My name is Mayur. I am studying in 5th standard English medium. Yes, tell me about your project. Mercury. Mercury is the smallest planet and close to the sun. It has no natural satellite. ಇಲ್ಲಿರುವಂತಹ ವಿದ್ಯಾರ್ಥಿನಿಯರು ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ನಿರ್ವಹಣಾ ಘಟಕದ ಕುರಿತು ಒಂದು ವಿಜ್ಞಾನದ ಮಾದರಿಯನ್ನ ಪ್ರದರ್ಶಿಸಲಿದ್ದಾರೆ. ನಿಮ್ಮ ಹೆಸರು? ಜ್ಞಾನೇಶ್ವರಿ ಗುಡ್ಗು, ಭಾಗ್ಯ ಹಂಗರಿ, ಕಲ್ಪನಾ ರಾಠೋಡ್. ಈ ಒಂದು ಮಾದರಿಯ ಕುರಿತು ವಿವರಿಸಬೇಕು. ಈಗ ನಾವು ಮಾಡಿರೋದು ಏನಂದ್ರೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕ. ಈ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಘಟಕ ಅಂದ್ರೆ ಮಾನವನ ದಿನನಿತ್ಯ ಚಟುವಟಿಕೆಗಳಿಂದ ಹಲವಾರು ರೀತಿಯಲ್ಲಿ ತ್ಯಾಜ್ಯ ವಸ್ತುಗಳು ಬಿಡುಗಡೆ ಆಗಿರ್ತಾವ್ರಿ. ಅದು ಫುಡ್ ವೇಸ್ಟ್ ಆಗಿರ್ಬೋದು, ಗ್ಲಾಸ್ ವೇಸ್ಟ್ ಆಗಿರ್ಬೋದು, ಅಥವಾ ಪೇಪರ್ ವೇಸ್ಟ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು. ಇವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಯಾವ ರೀತಿ ಮರುಬಳಕೆ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ ಆಫ್ ಆಲ್ ಫುಡ್ ವೇಸ್ಟ್ ಗಳನ್ನ ಕೈಪಲ್ಯಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಉಳ್ಳಾಗಡ್ಡೆ, ಸಿಪ್ಪೆ, ಇವುಗಳನ್ನೆಲ್ಲ ನಾವು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ಅದನ್ನ ಯಾವ ರೀತಿ ಮಾಡ್ಬೋದು? ಮನೆ ಹಿತ್ತಲದಲ್ಲಿ ಅಥವಾ ಮನೆ ಮುಂಭಾಗದಲ್ಲಿ ಇಲ್ಲ ಅದು ಇಂಗು ಗುಂಡಿಯನ್ನ ಮಾಡಬೇಕು. ಆ ಇಂಗು ಗುಂಡಿಯನ್ನ ಮಾಡಿ ಅಲ್ಲಿ ಕೈಪಲ್ಯಗಳ ಯಾವುದೇ ರೀತಿ ಹಸಿರು ತರಕಾರಿಗಳು ವೇಸ್ಟ್ ಆಗಿದ್ದನ್ನ ನಾವು ಹಾಕ್ಬೇಕು. ಅದನ್ನ ಹಾಕಿ ಅದ್ರ ಮೇಲೆ ಮಣ್ಣನ್ನ ಕವರ್ ಮಾಡಬೇಕು. ಇದೇ ರೀತಿ ದಿನನಿತ್ಯದಲ್ಲಿ ಯಾವ್ಯಾವ ರೀತಿ ಕೈಪಲ್ಯಗಳು ಯಾವ್ಯಾವ ರೀತಿ ವೇಸ್ಟ್ ಆಗಿರ್ತಾವಲ್ಲ ಅವನ್ನ ಅದೇ ರೀತಿನೇ ಪುನರ್ ತರ ಮಾಡ್ಬೇಕು. ಅದನ್ನ ಮಾಡಿದಾದ್ಮೇಲೆ 1 ತಿಂಗಳ ಕಾಲ ಬಿಟ್ಟಾಗ ಅದು ಏನಾಗಿದೆ ಸಾವಯವ ಗೊಬ್ಬರವಾಗಿ ಆಗ್ತೈತೆ. ಆ ಸಾವಯವ ಗೊಬ್ಬರವನ್ನ ನಾವು ಹೊಲ ಗದ್ದೆಗಳಿಗೆ ಯೂಸ್ ಮಾಡ್ಕೊಂಡ್ರೆ ಅಲ್ಲಿಂದ ನಮಗೆ ಚೆನ್ನಾಗಿ ಫಸಲನ್ನು ಬರ್ತದೆ. ಇದು ವರ್ಕಿಂಗ್ ಮಾಡೆಲ್ ಇದೆ ಅಂದ್ರಲ್ಲ, ತೋರಿಸಬಹುದಾ ಇದನ್ನು? ಈಗ ಪ್ಲಾಸ್ಟಿಕ್ಸ್ ಅನ್ನ ಈ ರೀತಿ ಬಿದ್ದಾಗ ಇಲ್ಲಿ ಅದೆಲ್ಲಾನು ಪುಡಿ ಆಗಿರ್ತೈತಿ. ಅದು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋದ್ಮೇಲೆ ಈ ರೀತಿಯಾಗಿ ಇಲ್ಲಿ ಒಳಗಡೆ ಹೋಗಿ ಕ್ರಾಶ್ ಆಗುತ್ತೆ. ಇದು ಎಲ್ಲ ಮುರಿತೈತಿ. ಅದು ಮುರಿದಾದ್ಮೇಲೆ ಇಲ್ಲಿ ಡಾಂಬರ್ ಆಗಿ ಪರಿವರ್ತನೆ ಆಗ್ತೈತಿ. ಈ ಡಾಂಬರನ್ನ ನಾವು ರೋಡ್ಗಳ ಬೆಳಕಿಗೆ ಯೂಸ್ ಮಾಡ್ತೀವಿ. ಸೊ 6ನೇ ತರಗತಿ ವಿದ್ಯಾರ್ಥಿನಿ ಚಲನೆಯ ವಿಧಗಳ ಕುರಿತು ಒಂದು ವಿಜ್ಞಾನದ ಮಾದರಿಯನ್ನ ಮಾಡಿದ್ದಾಳೆ. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೀಡಿ. ನನ್ನ ಹೆಸರು ರಚನಾ ಗಣಿಗರ್. ನಾನು 6ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವುದು ಚಲನೆಗಳ ವಿಧಗಳು. ಚಲನೆ ಅಂದ್ರೆ ಒಂದು ವಸ್ತು ಒಂದು ಸಮಯದಾಗ ವಸ್ತು ಬದಲಾವಣೆ ಆಗೋದಕ್ಕೆ ಚಲನೆ ಅಂತೀವಿ. ಚಲನೆ ಒಳಗ 4 ವಿಧಗಳು ಬರ್ತಾವ. ಅವು ಆವರ್ತಕ ಚಲನೆ, ವೃತ್ತೀಯ ಚಲನೆ, ಭ್ರಮಣೀಯ ಚಲನೆ, ಸರಳ ರೇಖೀಯ ಚಲನೆ. ಸರಳ ರೇಖೀಯ ಚಲನೆ ಅಂದ್ರೆ ಸರಳವಾಗಿ ಚಲಿಸುವ ಚಲನೆಗೆ ಸರಳವಾಗಿರುವ ಚಲನೆಗೆ ಸರಳ ರೇಖೀಯ ಚಲನೆ ಅಂತೀವಿ. ವೃತ್ತೀಯ ಚಲನೆ ಅಂದ್ರೆ ಅದು ವೃತ್ತಾಕಾರದ ಪಥದೊಳಗ ಚಲಿಸ್ತಿರ್ಬೇಕು, ಅದಕ್ಕೆ ನಾವು ವೃತ್ತೀಯ ಚಲನೆ ಅಂತೀವಿ. ಭ್ರಮಣೀಯ ಚಲನೆ ಅಂದ್ರೆ ಒಂದು ವಸ್ತು ತನ್ನನ್ನು ತಾನೇ ತಿರುಗಾತಿದ್ರೆ ಅದಕ್ಕೆ ಭ್ರಮಣೀಯ ಚಲನೆ ಅಂತಾರೆ. ಆವರ್ತಕ ಚಲನೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಅದು ಪುನರಾವರ್ತನೆ ಆಗ್ತಿತ್ತಂದ್ರೆ ಅದಕ್ಕೆ ಆವರ್ತಕ ಚಲನೆ ಅಂತ ಅನ್ಸುತ್ತೆ. So here our students made another one model. Is the name of this model? Drip irrigation plus rainwater harvesting system. First it will rain from the clouds. Then it is collected in the rooftop tank. Then through the pipe connection it will goes to the storage tank. Then it will purify there. Then it will goes to the plants drop by drop. Through this way we can save the water, save life. Thank you. Okay, thank you. Here our student will demonstrate one more working model. Can you tell me the name of working model? Wastewater management purification. Yes. Can you explain this one? Yeah. First stage.
In this stage, we have put big stones or gravel when dirty water is poured here. Bigger particles and sediments are stored here, purifying the water. The water with these stones passes unique properties, allowing them to filter out bacteria, heavy metals, and other impurities. And how it will work? Can you show me? Yes, ma'am. Explain madam. By this, paper and some stones will remove, and second stage the contaminants and the harmful chemicals will be removed, and sand removes the dissolved in water harmful chemicals. It will remove that one. Charcoal removes toxins from the water. That cotton removes the methylene blue, which is harmful chemical in the water. It removes that one. Thank you. ಓಕೆ ಥ್ಯಾಂಕ್ ಯು. ಇಲ್ಲಿರುವ ವಿದ್ಯಾರ್ಥಿಗಳು ಜಲವಿದ್ಯುತ್ ಸ್ಥಾವರದ ಒಂದು ವಿಜ್ಞಾನದ ಮಾದರಿಯನ್ನ ಮಾಡಿದ್ದಾರೆ. ಬನ್ನಿ ಕೇಳೋಣ ಇದರ ವರ್ಕಿಂಗ್ ಪ್ರೊಸೆಸ್ ಹೇಗಿದೆ ಅಂತ. ಇದು ಆಣೆಕಟ್ಟು, ಇದು ಜಲಾಶಯಕ್ಕೆ ಅಡ್ಡಲಾಗಿ ಕಟ್ಟಿರುವ ಆಣೆಕಟ್ಟಾಗಿದೆ. ಇದು ನೀರಿನಿಂದ ಕರೆಂಟ್ ಉತ್ಪಾದನೆ ಮಾಡುತ್ತದೆ. ಇದು ಪೆನ್ಸ್ಟಾಕ್ ಲೈನ್ಗಳಿಂದ ಟರ್ಬೈನ್ ಮೇಲೆ ನೀರನ್ನು ಬೀಳಿದ್ದು ಜನರೇಟರ್ಗೆ ಜಲಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಆ ವಿದ್ಯುತ್ತನ್ನು ಎಲ್ಲ ಮನೆ ಹಾಗೂ ಎಲ್ಲ ಕೃಷಿ ಮಾಡುವವರಿಗೆ ವಿದ್ಯುತ್ ವರ್ಗಾಯಿಸುತ್ತದೆ. ಧನ್ಯವಾದ. Thank you. Our student will demonstrate another one working model of science. So your name? My name is Pritham. And you are doing the model? Electric magnetic induction. Yes. Right. We are making a electric magnet to electricity, and we are magnet ಇದು ಕರೆಂಟ್ ಸಮೀಪ ವೈರ್ ಸಮೀಪ ತರ ಏನಾದೈತ್ರಿ, ಮ್ಯಾಗ್ನೆಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆತೈತ್ರಿ. ಆ ಎಲೆಕ್ಟ್ರಿಕ್ಲಿಂದ ಏನಾತೈತ್ರಿ, ನಾವು ಯಾವಾಗ ಕಾಪರ್ ಸಮೀಪ ಮ್ಯಾಗ್ನೆಟ್ ತಂದಾಗ ಏನಾತೈತ್ರಿ, ಎಲೆಕ್ಟ್ರಿಸಿಟಿ ಜನರೇಟ್ ಆತೈತ್ರಿ. ಇದು ಏನಂತಂದ್ರಿ, ಇದು ಮ್ಯಾಗ್ನೆಟಿಕ್ ಐತ್ರಿ, ಇಲೆಕ್ಟ್ರಿಸಿಟಿದ ಮ್ಯಾಗ್ನೆಟ್ ಆಗಿರ್ತೈತ್ರಿ. ಮ್ಯಾಗ್ನೆಟ್ಲಿಂದ ಏನಾತೈತ್ರಿ, ಇಲೆಕ್ಟ್ರಿಸಿಟಿ ಕನ್ವರ್ಟ್ ಆತೈತ್ರಿ. ಯಾವಾಗ ಇದು ಮ್ಯಾಗ್ನೆಟ್ ಸಮೀಪ ಹೋದಾಗ ಏನಾತೈತ್ರಿ, ಇಲೆಕ್ಟ್ರಿಸಿಟಿ ಉತ್ಪಾದನೆ ಆತೈತ್ರಿ. ಅವಾಗ ನಾವೇನು ಮಾಡ್ತೀವಲ್ರಿ, ಈಗ ಸೋಲಾರ ಹೆಂಗ ಅದ್ರಂಗೆ ಇರ್ತೈತ್ರಿ. ಇದ್ರ ಹೆಸರು ಏನಂದ್ರಿ, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಾರೆ. ನಾವು ಮ್ಯಾಗ್ನೆಟ್ಲಿಂದನೂ ಇದು ಇಲೆಕ್ಟ್ರಿಸಿಟಿಲಿಂದನೂ ಮ್ಯಾಗ್ನೆಟ್ ಮಾಡ್ಬೋದ್ರಿ, ಮ್ಯಾಗ್ನೆಟ್ಲಿಂದನೂ ಎಲೆಕ್ಟ್ರಿಸಿಟಿ ಮಾಡ್ಬೋದು. ಥ್ಯಾಂಕ್ ಯು. Okay, thank you. Another one working model of science here then. So your name? Nikhil Rathod. And you are doing with Magnetic effect of electric current. So can you tell me the working process of this one? Yes, ma'am. By this experiment, German ex-scientist Hans Christian Oersted shows us that current carrying conductor can produce magnetic field around it. Here I have used the capacitor and copper wire and a battery. And compass is also a type of magnet. When we produce the current through the copper wire, the deflection of needle will deflect. This is because of the electricity will produce the magnetic field around it, and the compass is also type of magnet. By this, the needle will deflect each other. Thanks. ವಿದ್ಯಾರ್ಥಿನಿಯರು ಪ್ರತಿಫಲನದ ನಿಯಮಗಳು ಹಾಗೂ ಸಮತಲ ದರ್ಪಣದಲ್ಲಿನ ಪ್ರತಿಬಿಂಬಗಳ ಕುರಿತು ಒಂದು ವರ್ಕಿಂಗ್ ಮಾಡೆಲ್ ಅನ್ನ ಮಾಡಿದ್ದಾರೆ. ಬನ್ನಿ, ನಿಮ್ಮ ಹೆಸರು? ಚೈತ್ರ ವಾಲಿಕಾ. ಸೋನಿಯಾ ರಾಠೋಡ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಪ್ರತಿಫಲನ ನಿಯಮಗಳು ರೀ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಸಮವಾಗಿರ್ತಾವ್ರಿ. ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅದಕ್ಕೆ ಎಳೆದ ಲಂಬ ಒಂದೇ ಸಮಾನುಪಾತದಲ್ಲಿ ಇರ್ತಾವೆ. ಇದು ರೀ ನಾವು ನೋಡುವಂತ ಕನ್ನಡಿ ಒಳಗ ನಮಗ್ ಒಂದೇ ಪ್ರತಿಬಿಂಬ ಕಾಣ್ತದ್ರಿ. ಆದ್ರೆ ಎರಡು ಕನ್ನಡಿಗಳನ್ನ ನಾವು ನಿರ್ದಿಷ್ಟ ಕೋನವಾಗಿ ಇಟ್ಟಾಗ್ರಿ ನಮಗ್ ಪ್ರತಿಬಿಂಬಗಳು 5 ಕಾಣ್ತದ. ಅಲ್ಲಿ ಕಾಣತಾವಲ್ರಿ ಇದು, ಹಂಗೆ ಇದು 90 ಡಿಗ್ರಿ ರೀ. 90 ಡಿಗ್ರಿ ಒಳಗ ನಾವು ಇಟ್ಟಾಗ ಇವು 3 ಪ್ರತಿಬಿಂಬ ಕಾಣ್ತಾವ್ರಿ. ಹಂಗೆ ಎರಡು ದರ್ಪಣಗಳನ್ನ ನಾವು ಸಮಾನಾಂತರವಾಗಿ ಇಟ್ಟಾಗ್ರಿ ಅನಂತ ಪ್ರತಿಬಿಂಬಗಳು ಉಂಟಾಗ್ತವೆ. ಲಕ್ಷ್ಮಣ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ನಾವು ಸಮಾನಾಂತರವಾಗಿ ಇಟ್ಟಾಗ್ರಿ, ಸಮತಲ ಎರಡು ದರ್ಪಣಗಳ ನಡುವೆ ಇಟ್ಟಾಗ್ರಿ, ಅದು ನಮ್ಮ ಒಂದು ವಸ್ತುನ ಅದ್ರೊಳಗೆ ನಡ್ಬರ್ಕ್ ಇಟ್ಟಾಗ್ರಿ, ಅದು ಅನಂತವಾಗಿ ದೂರವಾಗ್ತದೆ ನೋಡಿ. Thank you. Next, the human eye model. So they will explain how it works. Your name? Namrata. Your name? Can you explain this model? When the light rays falls on the object, it enters to our eye through the cornea. It is the protective layer of our eye. Behind the cornea, there is a iris. It is a colored pigment which will decide the color of the eye of particular person. At the center of the
iris, there is a pupil. It is in black color as there is no reflection of light. Behind the iris, there is a lens. It is in convex. It works with cornea to focus light on the retina. Yes. So that working model. A real inverted image is formed on retina. This retina has photoreceptors called rods and cones. These rods and cones converts this image into electrical signals, which is passed through optic nerves to the brain. Then the brain will decode this signal to create an erect image. Now we can see the erect image. Like this, our human eye will work. Thank you. Okay, thank you. Image formed by a convex lens, and they will explain about this model. Your name? Myself Prithviraj Chauhan. Myself Mohit Amdala. Myself Shawan Dawai. Yes, can you explain this model? Today we are showing the images of the object that are formed by the convex lenses. This is a convex lens. The image is different. When the object is placed at different positions, you know, all different ತರ positions ಇದಾವೆ. Here we have taken on convex lens, and it is also called converging lens. It converges the light rays. Now let us show the image. When the object that is a candle is placed beyond 2f1, the image will be formed between f2 and 2f2. The image is really inverted and smaller than the object. Image ಕಾಣ್ತದೆ. Yes. It is inverted. When the object is placed at 2f1, it is formed by 2f2. It is same size and real and inverted. When the object is placed between 2f1 and f1, the image formed by beyond 2f2, and it is larger than the object, and it is real and inverted. Thank you. ವಿದ್ಯಾರ್ಥಿಗಳು ಮಿಂಚು ಮತ್ತು ಗುಡುಗು ಸಹಿತ ಮಳೆಯ ಒಂದು ವಿಜ್ಞಾನದ ಮಾಡೆಲ್ ಅನ್ನ ಮಾಡಿದ್ದಾರೆ. ಸೊ ನಿನ್ನ ಹೆಸರು? ಭೀಮಾಶಂಕರ್ ಕರ್ಜಿಗಿ. ನನ್ನ ಹೆಸರು ವರುಣ್ ಬಂಡೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೋಡಗಳಲ್ಲಿ ಅಥವಾ ಭೂಮಿ ಮತ್ತು ಮೋಡಗಳ ನಡುವೆ ನಡೆಯುವಂತಹ ಮಿಂಚು ಇದು. ನಾವು ಮನೆ ಹೊರಗೆ ಇದ್ದಾಗ ಹೆಂಗ್ ಉಂಟಾಗ್ತದೆ ತೋರಿಸಿ. ಈ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ. ನಾವು ಮನೆಗೆ ಹೊರಗೆ ಇದ್ದಾಗ ಮಾಡಬಾರದ ಕೆಲಸಗಳು, ಎಲ್ಲಾದ್ರೂ ಯಂತ್ರಗಳು ಅಥವಾ ಮಿಷನ್ಗಳು ಇದ್ರೆ ಅದರಲ್ಲಿ ಬಳಿ ಸನಿ ಇರಬಾರದು ಮತ್ತು ಮಳೆ ಬರುತ್ತೆ ಅಂತ ಛತ್ರಿಯನ್ನು ಒಯ್ಯಬಾರ್ದು. ಯಾಕಂದ್ರೆ ಸಿಡ್ಲು ನಮಗೆ ಡೈರೆಕ್ಟ್ ಆಗಿ ಬಿಡುತ್ತೆ. ವಿದ್ಯುತ್ ಕಂಬಗಳು, ಗಿಡಗಳು, ಮರ ಇದ್ದಲ್ಲಿ ನಿಲ್ಬಾರ್ದು. ನನ್ನ ನೇಮ್ ಇಸ್ ವರುಣ್ ಬಂಡೆ. ಹೊರಗೆ ಹೋಗಬೇಡಿ. ತಂತಿ ಸಹಿತ ದೂರವಾಣಿಯಿಂದ ದೂರವಿರಬೇಕು. ಟಿವಿ ಅನ್ನು ನೋಡಬಾರ್ದು. Okay, student made a one more mathematics model. So your name? Spurti Hiremat. Sanjana Chamkandi. Myself Ankit. You are making a model name? Surface area and value. Yes. So can you explain this one? Yes. This is cuboid. When we remove this open, we will get 6 rectangles. When we close this, we get cuboid shape. And My project is the sphere. When we cut the sphere half, we get 2 hemisphere. This cylinder. When we open, we will get 2 circle and 1 rectangle. Cone. When we will open cone, we will get sector and circle. Okay, thank you. Student will show you how volcano will work. Yes, your name? Samarth. Vinayak. Now show me your working model. Accumulation into erupted into its volcano is called volcano. ಇಲ್ಲಿಗೂ ವಿದ್ಯಾರ್ಥಿಗಳು ಮಾನವನ ಹೃದಯದ ಒಂದು ಸೈನ್ಸ್ ಮಾಡೆಲ್ ಅನ್ನ ಮಾಡಿದ್ದಾರೆ. ಬನ್ನಿ ಕೇಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಆರಾಧ್ಯ. ವಾಸಂತಿ. Rishi. Sushmita. ಇದ್ರ ಬಗ್ಗೆ ತಿಳಿಸಿ ನೋಡು. ಅದೇನ ಬ್ಲಡ್ ಸರ್ಕ್ಯುಲೇಷನ್ ಯಾವ ತರ ಆಗ್ತದೆ ಅಂತ ತಿಳಿಸ್ಕೊಡ್ತೈತ್ರಿ. ಬ್ಲೂ ಕಲರ್ ರಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಸೂಚಿಸ್ತೈತ್ರಿ. ಮತ್ತು ಇದು ರೆಡ್ ಕಲರ್ ರಕ್ತ ಆಕ್ಸಿಜನ್ ಸೂಚಿಸ್ತೈತ್ರಿ. ಇದು ನಮ್ಮ ದೇಹದಿಂದ ಎಲ್ಲಾ ಭಾಗ ರಕ್ತ ಬಂದಾಗ ಇದು ಹಾರ್ಟ್ ನಲ್ಲಿ ಎಲ್ಲಾ ಶುದ್ಧಿಯಾಗಿ ಬೇರೆ ಭಾಗದಲ್ಲಿ ಕಳಿಸ್ತೈತ್ರಿ. ಹಾರ್ಟ್ ನಮ್ಮ ಕೈ ಮುಷ್ಟಿ ಅಷ್ಟಿರ್ತೈತ್ರಿ. ಹೃದಯ ನಮ್ಮ ಮಾನವನ ಪ್ರಮುಖ ಅಂಗ ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಮೇಡ್ ದ ಒನ್ ಆಫ್ ದ ಸೈನ್ಸ್ ಮಾಡೆಲ್. ಸೊ ಟೆಲ್ ಮಿ ಅಬೌಟ್ Our model. Your name? My name is Shreya. My name is Nivedita. Explain about your model. Today we are going to explain about solar and lunar. New moon day, the sun, the moon and the earth comes exactly in a straight line. The shadow of the moon falls on the earth. This is called solar eclipse. Lunar eclipse is also known as moon's eclipse. ಅದೇನೋ ವರ್ಕ್ ಮಾಡುತ್ತದೆ ಲೈಟ್
On the full moon night, the sun, the earth and the moon comes exactly in a straight line. The shadow of the earth falls on the moon. This is called lunar eclipse. Here our student made a solar system model. So your name? Samar Dayanand. Ayan Patel, Jagdish Jogu. So they are made one working model of this solar system. Here our 8th class student made one of the working model of science, and this is about a chemistry, right? Your name? Anand. Gautam. Can you explain this project? Take milk as a liquid and honey. In milk we have milk is a good conductor of electricity. The whole compound is electron into three ions. When the electricity is applied, the bulb will be glow. No, my friend will explain. The honey is a bad conductor because there is no presence of ions in honey. When we pass electricity to it, the whole compound does not break down into ions, so the bus does not glow when in the case of honey. Our student made one more working model. So your model name? Combustion. Can you explain this model? Combustion, burning of substance which gives out light and heat energy. Can you explain about this? Combustion is also known as burning. It's a chemical reaction that occurs when a fluid reacts with oxygen, usually at a high temperature, to produce heat and light. Cover the burning candle with glass jar. After few seconds, it stopped burning as the supply of oxygen is stopped due to the glass jar. This shows that the oxygen is necessary for combustion process. Okay, thank you. Here our students made one model that is about the structure of atom, and they will explain about this one. Your name? Kushi. Ashwini. Ragini. Solpa here. It is the Bohr's atomic model. Here, according to Bohr's atomic model, the positively charged nucleus is surrounded by negatively charged electrons in an orbit. He concluded that electrons have more energy if it is located away from the nucleus. The maximum number of electrons present in a given shell is given by the formula 2n square. Here our student made discussion of white light by a glass prism. Okay, so your name? Soumya. Pratiksha. And show me how it works. We know that the sun is the main source of light. This white light contains 7 colors: violet, indigo, blue, red, green, orange, yellow. These colors we see during the formation of rainbow. It is one of the beautiful phenomena in nature. Here we are going to show you dispersion of white light by glass prism. One of the mathematics working model. So your name? Deepika Chauhan. Gayatri Barodol. And can you explain this model? Yeah, our model is some applications of trigonometry. So here we can see, just imagine, we have to imagine that here a man is standing and here is a building. The distance between the two objects is 24 centimeter and the angle of elevation is 45 degree. Then we can calculate the height of the building without measuring the scale. That is here. We know the tan value 45 degree. The tan formula is opposite by adjacent, which is AB by BC. AB is the height of the building and BC the length from here to here. So the tan 45 is 1. So we cross multiply here and we get that AB is equals to 24 centimeter, which is the height of the building, which is 24 centimeter. This model is helpful for us. Without measuring the scale, then we can find out. The student made a mathematics model that is area related to circle. And your name? Amruta Matpati. Anusha Anchate. Okay, thank you. ಸೊ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕೋನದ ವಿಧಗಳ ಕುರಿತು ಒಂದು ಗಣಿತದ ಮಾದರಿಯನ್ನ ಮಾಡಿದ್ದಾರೆ. ನಿನ್ನ ಹೆಸರು? ಸೈಮಲನ್. ನನ್ನ ಯಶ್. 9ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ವಿದ್ಯಾರ್ಥಿನಿಯರು ಇವತ್ತು ಕಾರ್ಟೇಶಿಯನ್ ಸಮತಲ ಎಂಬಂತಹ ಒಂದು ಗಣಿತದ ಮಾದರಿಯನ್ನ ತೋರಿಸಲಿದ್ದಾರೆ. ಸೊ ನಿನ್ನ ಹೆಸರು? ನನ್ನ ಹೆಸರು ಸ್ನೇಹ. ನನ್ನ ಹೆಸರು ಲಕ್ಷ್ಮಿ ಬೆಡಿಗೆ. ನೀವು ನಿಮ್ಮ ಮಾಡೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ ಮತ್ತು ಎಕ್ಸ್ ಡ್ಯಾಶ್ ಇವುಗಳು ಕ್ಷಿತಿಜ ಸೂಚಕ ಅಂತ ಕರಿತೀವಿ. ಇವುಗಳು ಅಡ್ಡ ರೇಖೆಗಳಾಗಿವೆ. ವಾಯ್ ಮತ್ತು ವಾಯ್ ಡ್ಯಾಶ್ ಗಳು ಇವು ಭೂಲಂಬ ರೇಖೆ. ಇವೆರಡೂ ರೇಖೆಗಳು ಸಂಧಿಸುವ ಒಂದು ಬಿಂದುವೇ ಮೂಲ ಬಿಂದು ಆಗಿರ್ತದೆ. ಇನ್ನೊಂದು ಉದಾಹರಣೆಗಾಗಿ -5 ಇದು ಈ ಎರಡರ ಮೂಲ ಸ್ಥಾನ ಅಲ್ಲಿ ಲಿಂಕ್ ಆಗ್ತದೆ. ಅಂದ್ರೆ ಬಿಂದುವಿನ ಸ್ಥಾನ ಗುರುತಿಸಲು ಬಲ್ಪ್ ಅನ್ನ ಯೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು.
So here 9th class students were made the model algebraic identities. Your name? Sanjana. My name is Padmavati. Yes. So can you explain about your model? Yes, our model is about to tell importance of algebraic identities. First, these identities. X plus y plus z square. And this is the right side. X plus y square. Yes. So thank you. So here our 8th class students were made the pie chart model of mathematics. So your name? Pranita Kam. My name is Aparna. Explain me about your model. Just understand. A circle is here angle is represents one ice cream rate is divided into fraction. There is coming answer is 100. Equal to here 100 is there. And next mango flavor 120 is rate is there 60. So you are using the pie chart for the schools, business, schools, daily life, etc. Thank you. So here our student made one of the model that is types of angles. So show me how it works. Very thorough. The angle which measures 0 degree is called zero angle. The angle which measures greater than 0 degree less than 90 degrees is called acute. That means you are explaining the types of angles from this model. Okay. So here one student made one of the mathematics puzzles. So she will explain about it. My name is Sanidhi. I am studying in 5th English medium. My model name is puzzle. 9 plus 9 is equal to 9. So we are going to make this as a correct. Okay. The student made one of the mathematics puzzle. So this is about your name? Srinivasa Srujan. Maths puzzle. 8ನೇ ತರಗತಿ ವಿದ್ಯಾರ್ಥಿನಿಯರು ವರ್ಗ ಸಂಖ್ಯೆಗಳ ಕುರಿತು ವಿವರಿಸ್ತಾ ಇದ್ದಾರೆ. ಸೊ ಲೆಫ್ಟ್ ಸೈಡ್ ನಲ್ಲಿರುವಂತ ವರ್ಗ ಸಂಖ್ಯೆಗಳ ಈಕ್ವಲ್ ಏನಾಗತ್ತ? ಸೊ ನಿಮ್ಮ ಹೆಸರು? ನನ್ನ ಹೆಸರು ಸುಕನ್ಯಾ. ನನ್ನ ಹೆಸರು ಮಲ್ಲಮ್ಮ. ಏನ್ ಮಾಡಿದ್ರಿ ಇದ್ರಲ್ಲಿ? ನಾವು ವರ್ಗ ಸಂಖ್ಯೆಯ ಗಣಿತ ಮಾದರಿಯನ್ನು ಇಲ್ಲಿ ಮಾಡಿದ್ದೇವೆ. ಸೊ ನಮ್ಮ ವಿದ್ಯಾರ್ಥಿನಿಯರ ಸೈನ್ಸ್ ಮಾದರಿಗಳನ್ನ ಮತ್ತು ಮ್ಯಾಥಮೆಟಿಕ್ಸ್ ಮಾದರಿಗಳನ್ನ ವೀಕ್ಷಿಸಲು ಹಲವಾರು ಪಾಲಕರು ಇಲ್ಲಿ ಆಗಮಿಸಿದ್ದಾರೆ. ಸೊ ಒಬ್ಬರನ್ನ ನಾವು ಮಾತಾಡ್ಸೋಣ. ನಿಮ್ಮ ಹೆಸರು? ನಾನು ಪ್ರಿಯಾ ಪ್ರಾಣೇಶ್ ಹರಿದಾಸ್ ಅಂತ. ನಾನು ಕವಿತ್ರಿ ಮತ್ತು ಲೇಖಕಿ. ಇಲ್ಲಿ ಶಾಲೆಯಲ್ಲಿ ನಾವು ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದು. ಮಕ್ಕಳಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಗುರುವೃಂದವು ಎಲ್ಲವೂ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೋಡಲು ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗೆ ಕಣ್ಣಿಗೆ ಇದೊಂಥರ ಹಬ್ಬವಾಯಿತು. ಮಕ್ಕಳ ಆಟ ಆಯಿತು ಮತ್ತು ಇದು ಎಕ್ಸಿಬಿಷನ್ ಕಾರ್ಯಕ್ರಮ ನೋಡಿ ಮನಕ್ಕೆ ಖುಷಿ ಆಯಿತು. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಿಮ್ಗೆ ಹೇಗೆ ಅನ್ನಿಸ್ತು? ಮಕ್ಕಳಿಂದ ನಾವು ಕಲಿತು. ಸೊ ಹಿಯರ್ ಅವರ್ ಸ್ಮಾಲ್ ಚಿಲ್ಡ್ರನ್ಸ್ ಮೇಡ್ ಸ್ಮಾಲ್ ವರ್ಕಿಂಗ್ ಮಾಡೆಲ್ಸ್. ಸೊ ಕಮ್ ಅಂಡ್ ಆಸ್ಕ್ ಯುವರ್ ನೇಮ್? ಸಮೃದ್ಧಿ. You are made the model? Seasons. Okay, here our student made up one mathematics model. Your model name? What's your name? My name is Adya. You are made a model? Geometry shapes. Why it is helpful? It helps to find the shape's name. Okay. Your name? My name is Amina. You are making a model? Clock. Okay, show me. It is a clock. It is a clock. Made one of the science working model. Your working model name? A traffic light. How it works? Light on ಮಾಡ್ತದೆ. Our student made one of the science model. So your name? My name is Sudhir. My name is Avnish. My name is Shri. You are made the working model name? Traffic rules. They are made the model. And next? My name is Riyan. My name is Babu Gowda. My name is Sharat. Your model? My model is a water cycle. Okay, thank you. Next? Satvik. ಏನ್ ಮಾಡೆಲ್ ಮಾಡಿರಿ ನೀವು? Okay, thank you. Next? Good morning everyone. My name is Gautami. I am studying in 3rd standard English medium. Addition of money. Okay, thank you. Next? Good morning everyone. My name is Sanidhi. I am studying in 3rd standard English medium class.
addition and subtraction of money. Okay, addition and subtraction of money. And the next, your name? Prem. Nim model? Huh? Your model ಮಾಡಿ? Fractions. Okay, fraction is his model. My name is Advita. I am studying in 3rd standard English medium. My school name is Sri Revan Siddheshwar School. My subject is clock. Time. It is a clock. It shows time. It is an instrument to measure a clock. It is called clock or watch. Its main purpose to show time to everyone. Thank you. You are made the working model. Yes. Tell me about model. My subject is perimeter. Perimeter is the sum of line of all the sides of geometrical figure is called perimeter. Your name? Tanmay. And you are making a model. Your model name is? Things together is called addition. Addition model. Okay. It's made of one model of mathematics. And your name? My name is And you made the model name? Ships. Okay, thank you. My name is Sarvesh. ಯಾವ ಮಾಡೆಲ್ ಮಾಡಿ ನೀನು? ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ. ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ. ಓಕೆ, ಥ್ಯಾಂಕ್ ಯು. ವೈಭವಿ. ಯಾವ ಮಾಡೆಲ್ ಮಾಡಿದ್ದೀನಿ ನೀನು? ಸಾರಿಗೆ ಸಂಪರ್ಕ. ಸಾರಿಗೆ ಸಂಪರ್ಕ. ಎಸ್, ಥ್ಯಾಂಕ್ ಯು. ಯಶಸ್ವಿನಿ. ಸಿಂಚನ. ಯಾವ ಮಾಡೆಲ್ ಮಾಡಿರಿ ನೀವು? ಆಹಾರ ವೈವಿಧ್ಯ. ಆಹಾರದ ವೈವಿಧ್ಯತೆ. ಓಕೆ. ಅಲ್ಫಿಯಾ. ಪ್ರತಿತಿ. ನೀವು ಯಾವ ಸೈನ್ಸ್ ಮಾಡೆಲ್ ಮಾಡಿರಿ? ಮನೆ ಕಟ್ಟೋಣ. ಮನೆ? ನನ್ನ ಹೆಸರು ಸೌಜನ್ಯಶ್ರೀ ಪೆಟ್ಟಿಗೌಡ. ನೀವು ಮಾಡಿದಂತ ಗಣಿತ ಮಾದರಿ ಯಾವುದು? ಅಳತೆಯ ಘಟಕಗಳು. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀಯಾ? ಇದು ಮೀಟರ್ ಪಟ್ಟಿ. ಇದರಿಂದ ಬಟ್ಟೆಗಳನ್ನು ಅಳೆಯುತ್ತಾರೆ. ಇದು ಸ್ಕೇಲ್. ಇದರಿಂದ ನಾವು ಶಾಲೆಯಲ್ಲಿ ಚಿತ್ರಗಳನ್ನು ಅಳತೆ ಮಾಡಲು ಬಳಸುತ್ತಾರೆ. ಇದು ಹಾಲು ಮಾಪನ. ಇದರಿಂದ ನಾವು ಹಾಲು, ನೀರು ಮತ್ತು ಡೀಸೆಲ್ ಅಳತೆ ಮಾಡ್ತೀರಿ. ಇದು 1000 ml, 500 ml, 250 ml ಮತ್ತು 100 ml. ಎಲ್ಲ ವಿದ್ಯಾರ್ಥಿಗಳು ಜೊತೆಗೂಡಿ ಭಾರತದ ಪ್ರಮುಖ ಮಣ್ಣುಗಳು, ಪ್ರಮುಖ ಬೆಳೆಗಳು, ಅದೇ ರೀತಿ ಕರ್ನಾಟಕದ ಪ್ರಮುಖ ಮಣ್ಣುಗಳು, ಕರ್ನಾಟಕದ ಪ್ರಮುಖ ಖನಿಜ ಸಂಪನ್ಮೂಲಗಳನ್ನ ರಂಗೋಲಿಯ ಮೂಲಕ ಸುಂದರವಾಗಿ ಚಿತ್ರಿಸಿದ್ದಾರೆ. ಸೊ ಈಗ ಭಾರತದ ಪ್ರಮುಖ ಮಣ್ಣುಗಳನ್ನ ಬಿಡಿಸಿದ್ದು ನೀನು. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ನಾನು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನಾನು ತೆಗೆದಿರುವಂತಹ ಚಿತ್ರ ಭಾರತದ ಪ್ರಮುಖ ಮಣ್ಣುಗಳು. ಅದರಲ್ಲಿ 6 ಪ್ರಕಾರಗಳಿದ್ದಾವೆ. ಅದರಲ್ಲಿ ಫಸ್ಟ್ನೇದು ಮೆಕ್ಕಲು ಮಣ್ಣು, ಆಮೇಲೆ ಜಂಬಿಟಿಗೆ ಮಣ್ಣು, ಆಮೇಲೆ ಕಪ್ಪು ಮಣ್ಣು, ಕೆಂಪು ಮಣ್ಣು, ಪರ್ವತ ಮಣ್ಣು ಹಾಗೂ ಮರುಭೂಮಿ ಮಣ್ಣು. ಥ್ಯಾಂಕ್ ಯು. ಕೂಡ ಭಾರತದ ಒಂದು ಸುಂದರವಾದ ನಕ್ಷೆಯನ್ನ ಬಿಡಿಸಿದ್ದಾಳೆ. ಸೊ ಈ ನಕ್ಷೆಯ ಮೂಲಕ ನೀವೇನು ಹೇಳಕ್ ಹೊರಟಿದ್ದೀರಿ? ನನ್ನ ಹೆಸರು ನರ್ಮದಾ. ನಾನು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಈಗ ಇಲ್ಲಿರುವಂತಹ ಒಂದು ಚಿತ್ರ ಭಾರತದ ಪ್ರಮುಖ ಬೆಳೆಗಳು ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ಗೋಧಿ, ಚಹಾ, ಕಬ್ಬು, ಹೊಗೆ ಸೊಪ್ಪು, ಹತ್ತಿ, ಭತ್ತ ಇವೆಲ್ಲ ಕಂಡುಬರ್ತಾವೆ. ಮತ್ತು ಈ ಒಂದು ಬೆಳೆಗಳು ಅಲ್ಲಿರುವಂತಹ ಭಾರತದ ಪ್ರಮುಖ ಮಣ್ಣುಗಳ ಆಧಾರದ ಮೇಲೆ ಅವಲಂಬ ಆಗ್ತಾವ ಅಂತ ಹೇಳಿ ನಾವು ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದೀವಿ. ಹಾಗೆಯೇ ಇಲ್ಲಿರುವಂತಹ ಒಂದು ವಾತಾವರಣದ ಮೇಲೆ ಹೇಗೆ ಬೆಳೆಗಳನ್ನ ಬೆಳಿಬಹುದು ಅಂತಾನು ನಾವು ಇದರಿಂದ ಜನರಿಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ನೈಸ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು. ಸೊ ಇಲ್ಲಿ ಈ ವಿದ್ಯಾರ್ಥಿನಿ ಕರ್ನಾಟಕದ ಅತಿ ಸುಂದರವಾದ ನಕ್ಷೆಯನ್ನ ಬಿಡಿಸಿದ್ದಾಳೆ. ಇದ್ರ ಮೂಲಕ ನೀ ಏನ್ ಹೇಳಲು ಹೊರಟಿದ್ದಿ? ಇದ್ರ ಮೂಲಕ ಮಣ್ಣಿನ ವಿಧಗಳ ಬಗ್ಗೆ ಹೇಳಬೇಕಂದ್ರೆ ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟಿಗೆ ಮಣ್ಣು, ಕರಾವಳಿ ಮೆಕ್ಕಲು ಮಣ್ಣು ಇವುಗಳ ಬಗ್ಗೆ ಹೇಳಲು. ನನ್ನ ಹೆಸರು ಪೂರ್ಣಿಮಾ ಆಸಂಗಿ. ಏನ್ ಚಿತ್ರವನ್ನು ಬಿಡಿಸಿದ್ದೀರಿ? ಈ ನಕ್ಷೆಯ ಮೂಲಕ ನಾನು ಕರ್ನಾಟಕದಲ್ಲಿರುವಂತಹ ಖನಿಜ ಸಂಪನ್ಮೂಲಗಳನ್ನ ವಿವರಿಸ್ತೀವಿ. ಮ್ಯಾಂಗ್ನೀಸ್, ಕಬ್ಬಿಣ, ಅದಿರು, ಚಿನ್ನ ಮತ್ತು ಬಾಕ್ಸೈಟ್. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೂಡಿ ಸಮಾಜ ವಿಜ್ಞಾನದಲ್ಲಿ ಬರುವ ಹಲವಾರು ಮಾದರಿಗಳನ್ನ ಮಾಡಿದ್ದಾರೆ. ಸೊ ಒಬ್ಬೊಬ್ಬರ ಬಗ್ಗೆ ಈ ಮಾದರಿಯ ಮಾಹಿತಿಯನ್ನ ಕೇಳೋಣ. ನಿನ್ನ ಹೆಸರು? ಮೈ ನೇಮ್ ಇಸ್ ಪ್ರವೀಣ್ ಅರ್ಬಲ್. ಮೈ ನೇಮ್ ಇಸ್ ಯಾವ್ದ್ರ ಬಗ್ಗೆ ಮಾಡಿ? ಅಶೋಕ ಜಂಪರ್. ಅಶೋಕ ಜಂಪರ್ ಬಗ್ಗೆ. Okay, thank you. Here the student made one of the assistive working model.
ಸೊ ಇವನ್ ನೇಮ್ ಕೀರ್ತಿ, ಶಾಂಭವಿ. ಏನ್ ಮಾಡ್ತಾ ಇದ್ದೀರಾ ನೀವು? ವಾಟರ್ ಹಾರ್ವೆಸ್ಟಿಂಗ್, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಓಕೆ, ಥ್ಯಾಂಕ್ ಯು. ಶಿವರಾಜ್ ವಿನಯಸ್ಮನಿ. ಏನ್ ಮಾಡತ್ತೀರಿ? ಕನೆಕ್ಷನ್ ಆಫ್ ಫಂಡ್ಸ್. ಸೊ ಇದ್ರಲ್ಲಿ ಯಾವ್ಯಾವ ದೇಶದ ಅದಾವ? ನಮ್ಮ ದೇಶದ ಹಾಗೂ ಬೇರೆ ದೇಶದ. ಓಕೆ, ಥ್ಯಾಂಕ್ ಯು. ಬಸವರಾಜ್. ಮೈ ನೇಮ್ ಇಸ್ ನಿತೀಶ್ ಹುಗಾರ್. ಮಾಡ್ತಾ ಇರೋದು ಚಾರ್ಟ್ ಆಫ್ ಪಂಚಾಯತ್ ರಾಜ್. ಓಕೆ, ನಿನ್ನ ಹೆಸರು? ಶ್ರಾವಣಿ. ಯಾವ್ದು ಮಾಡೆಲ್ ಮಾಡಿದ್ರು? ಸ್ಟೇಟ್ ಸೈಡೆಡ್ ಕ್ಯಾಪಿಟಲ್ಸ್ ಮಾಡೆಲ್ ಮಾಡೋಣ. ಸೊ ಇದರ ಮೂಲಕ ನೀನು ಯಾವ್ಯಾವ ಸ್ಟೇಟ್ಸ್ ಎಲ್ಲೆಲ್ಲಿ ಬರ್ತಾವ ಅನ್ನೋದು ಹೇಳೋದು. ಓಕೆ, ಥ್ಯಾಂಕ್ ಯು. ನಿನ್ನ ಹೆಸರು? ಚೈತನ್ಯ ರೀ ಮೇಡಮ್. ಸ್ನೇಹ. ಯಾವ ಮಾಡೆಲ್ ಮಾಡಿದ್ದೀರಿ ನೀವು? ನಾನು ಕರ್ನಾಟಕದ ಪ್ರಮುಖ ಬೆಳೆಗಳ ಬಗ್ಗೆ ಮಾಡಿದ್ದೀನಿ ಮೇಡಮ್. ಓಕೆ, ಕರ್ನಾಟಕದ ಪ್ರಮುಖ ಬೆಳೆಗಳ ಕುರಿತು ಇವರು ವಿವಾದಗಳ ಬಗ್ಗೆ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಮಟ್ಪಡ್ತೀನಿ. ನನ್ನ ಹೆಸರು ನವ್ಯ ಬಿಜಾಪುರ್. ಏನ್ ಮಾಡಿದ್ದೀರಾ ನೀವು? ನಾನು ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ. ನಾನು ಕರ್ನಾಟಕದ ಪ್ರಮುಖ ಪರ್ವತಗಳ ಬಗ್ಗೆ. ಓಕೆ, ಸೊ ಇದರ ಇನ್ಫಾರ್ಮೇಶನ್ ಅನ್ನು ನಕ್ಷೆ ಮೂಲಕ ತೋರಿಸಿದೆ. ಥ್ಯಾಂಕ್ ಯು. ಯುವರ್ ನೇಮ್? ಸಾನ್ವಿ, ಅರ್ಚನಾ, ಅನನ್ಯ, ಸರ್ವದಾ. ಯಾವ ಮಾಡೆಲ್ ಮಾಡಿದ್ದೀರಿ ನೀವು? ಹಾಸ್ಪಿಟಲ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್. ಸೊ ಗ್ಲೂಕೋಸ್ ಮಾನಿಟರ್ ಸಿಸ್ಟಮ್ ಅನ್ನ ಈ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳು ವಿಜ್ಞಾನದ ಒಂದು ಜಲಚಕ್ರ ಎಂಬ ಒಂದು ಮಾದರಿಯನ್ನ ಮಾಡಿದ್ದಾರೆ. ಸೊ ನಿನ್ನ ಹೆಸರು? ರೇಣುಕಾ, ಮನುಷ್ಯ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಸ್ಫೂರ್ತಿ. ಯಾವ ಮಾಡೆಲ್ ಮಾಡಿರಿ ನೀವು? ಭಿನ್ನರಾಶಿ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯುತ್ತಾರೆ. ಭಿನ್ನರಾಶಿ ಅಂಶ ಮತ್ತು ಛೇದ. ಅಂಶ ಎಂದರೆ ಭಿನ್ನರಾಶಿಯಲ್ಲಿ ಎಷ್ಟು ಸಮಭಾಗ ಮಾಡಿದ್ದೇವೆ ಎಂದು ತಿಳಿಸುತ್ತದೆ. ಛೇದ ಎಂದರೆ ಎಷ್ಟು ಸಮಭಾಗಗಳಲ್ಲಿ ಎಷ್ಟು ಭಾಗಗಳನ್ನು ಆಯ್ಕೆ ಮಾಡಿರುವುದೆಂದು ತಿಳಿಸುತ್ತದೆ. ಉದಾಹರಣೆ 1/4. ಥ್ಯಾಂಕ್ ಯು. ರೇವಣ ಸಿದ್ದೇಶ್ವರ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಇವತ್ತು ಮ್ಯಾಥ್ಸ್, ಸೈನ್ಸ್ ಫೇರ್ ಆ್ಯಂಡ್ ಫುಡ್ ಫೆಸ್ಟ್ ಎಂಬ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ಸೈನ್ಸ್ ಮಾದರಿಗಳು ಮತ್ತು ಮ್ಯಾಥಮೆಟಿಕ್ಸ್ ಮಾದರಿಗಳು ಹಾಗೂ SST ಮಾದರಿಗಳನ್ನು ತೋರಿಸಿದ್ದಾರೆ. ಈಗ ಇಲ್ಲಿ ಏನು ನಾವು ನಿಂತಿದ್ದೀವಲ್ಲ, ಸೊ ಈ ಸರೌಂಡಿಂಗ್ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹಲವಾರು ತಿನಿಸುಗಳು, ಆಹಾರಗಳನ್ನು ತಾವೇ ತಯಾರಿಸಿ ತಂದು ಮಾರ್ತಾ ಇದ್ದಾರೆ. ಸೊ ಇದ್ರ ಮೂಲಕ ಈ ಶಾಲೆಯು ವಿದ್ಯಾರ್ಥಿಗಳಿಗೆ ವ್ಯಾಪಾರದ ಒಂದು ಅಭಿವ್ಯಕ್ತಿಯನ್ನ, ವ್ಯಾಪಾರದ ಒಂದು ಕೌಶಲ್ಯತೆಯನ್ನ ತೋರಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಆಹಾರದ ಮೇಳವನ್ನ ಆರ್ಗನೈಸ್ ಮಾಡಿದೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅತಿ ಉತ್ಸಾಹದಿಂದ ವ್ಯಾಪಾರ ಮಾಡುವ ಒಂದು ಕಲೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ನಾ ಇಲ್ಲಿ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಟಾಲ್ ಹೆಸರು SRS ಸ್ಪೆಷಲ್ ಚಹಾ ಮತ್ತು ಗಿರ್ಮಿಟ್ ಸೆಂಟರ್. ಹಲೋ, ಹಾಯ್. ನಿಮ್ಮ ಹೆಸರು? ಹೇಮಂತ್, ಪ್ರಜ್ವಲ್. ಏನ್ ಮಾಡ್ತಿದ್ದೀರಪ್ಪ ನೀವು? ಹೌದು, ಏನ್ ಇನ್ವೆಸ್ಟ್ ಮಾಡಿದ್ರಿ? ಏನ್ ಪ್ರಾಫಿಟ್ ಬಂತು? ಇನ್ನ ಪ್ರಾಫಿಟ್ ಬಗ್ಗೆ ಏನು ನೋಡಿಲ್ರಿ ಮೇಡಮ್. ಎಲ್ಲ ಆಮೇಲೆ ಎಷ್ಟು ಎಲ್ಲ ಆದ್ಮ್ಯಾಗ ನೋಡ್ಬೋದು. ವ್ಯಾಪಾರ ಚೆನ್ನಾಗೈತಾ? ಎಲ್ಲರೂ ಇಷ್ಟಪಡ್ತೀನ್ರ? ಬಾಳ್ ಸಲ ತಂದಾರಿ, 4-5 ಸಲ ತಂದಾರಿ ಒಬ್ಬೊಬ್ರು. ಅಡುಗೆ ಅನ್ನೋದು ಒಂದು ಕಲಾತ್ಮಕ ಕುಸರಿ. ಇಲ್ಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಸೇರಿ ತಮ್ಮ ಇಷ್ಟವಾದಂತಹ ಐಟಮ್ಸ್ ಅನ್ನ ಮಾಡ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹಲವಾರು ಪೇರೆಂಟ್ಸ್ ಆಗಮಿಸಿದ್ದಾರೆ ಅದರ ರುಚಿಯನ್ನ ನೋಡ್ಬೇಕಂತ. ಬನ್ನಿ ಒಬ್ರು ಪೇರೆಂಟ್ಸ್ ಅನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್. ಹಲೋ ರೀ. ನಿಮ್ ಹೆಸರು? ಸವಿತಾ. ಹೆಂಗ ಅನಿಸ್ರಿ ನಿಮಗೆ ನಮ್ಮ ಹುಡುಗರೆಲ್ಲ ಮಾಡಿದ್ರು ಪ್ರಾಡಕ್ಟ್? ಚಲೋ ಅನ್ಸಾಕತೈತಿ. ಚಲೋ ಅನ್ಸುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ ರೀ. ಹುಡುಗರು ಎಲ್ಲ ಇದ್ರಲ್ಲಿಂದ ಖುಷಿಲಿಂದ ಮಾಡಾತಾರಿ. ಹಿಂಗ್ ಮಾಡ್ಬೇಕ್ರಿ, ಚಲೋ ಆಗ್ತೈತಿ. ಹುಡುಗರು ಅಂತ ಪೇರೆಂಟ್ಸ್ ಅಭಿಪ್ರಾಯವನ್ನು ತೆಗೆದುಕೊಳ್ಳೋಣ. ಹಲೋ ಮ್ಯಾಮ್. ಹಲೋ. ಹೇಗೆ ಅನಿಸ್ತು ಮ್ಯಾಮ್ ನಿಮ್ಗೆ ನಮ್ಮ ಫುಡ್ ಫೆಸ್ಟ್ ಅನ್ನ ಮಾಡಿ? ಬಾಳ ಚಲೋ ಆಗೈತ್ರಿ ಮೇಡಮ್. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಟೇಸ್ಟ್ ಮಾಡಿದ್ರಿ? ಎಲ್ಲ ಏನು ಮಾಡಿಲ್ರಿ, ಪಾನಿಪುರಿ. ಥ್ಯಾಂಕ್ ಯು. ಮತ್ತೊಬ್ರು ಪಾಲಕರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್. ಹಲೋ, ನಮಸ್ತೆ. ಹೇಗೆ ಅನಿಸ್ತು ಮ್ಯಾಮ್ ನಿಮ್ಗೆ ನಮ್ಮ ಫುಡ್ ಫೆಸ್ಟ್? ಚಂದ ಮಾಡ್ಯಾರ್ರಿ, ಮಕ್ಕಳೆಲ್ಲ ಚಲೋ ಮಾಡ್ಯಾರ್ರಿ. ಅಡಿಗೆ ಎಲ್ಲ ಟೇಸ್ಟ್ ಚೆನ್ನಾಗಿ ಸೂಪರ್ ಆಗಿದಾರೆ ಎಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ತಿಂದ್ರಿ ಅವ್ರು? ಹಾ ರೀ, ತಿಂದ್ರಿ. ಅವ್ರ ಹೆಸರು ಕೇಳ್ರಿ, ಅವ್ರ ಕೇಳ್ಕೋತ ಅವ್ರದ್ದು ಅವ್ರ ಹಂಗೆ ಕಂಟಿನ್ಯೂ ಮಾಡಿ. ಮತ್ತೊಬ್ಬ ಪಾಲಕರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್.
ಹಲೋ, ನಿಮ್ ಹೆಸರು? ಕಾವೇರಿ ಯಲ್ಲಾಪುರ ಅಂತ ಹೇಳಿ. ಹೇಗೆ ಅನಿಸ್ತು ಮ್ಯಾಮ್ ನಿಮ್ಗೆ ನಮ್ಮ ಫುಡ್ ಫೆಸ್ಟ್? ಚೆನ್ನಾಗಿದೆ ರೀ ಫುಡ್ ಫೆಸ್ಟಿವಲ್. ಇದೇ ತರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಸ್ಕೂಲ್ ನಲ್ಲಿ ಮಾಡಿದ್ರೆ ಮಕ್ಕಳಲ್ಲಿ ಇರ್ತಕ್ಕಂತ ಕೌಶಲ್ಯ ಹೊರಗೆ ಬರ್ತದೆ ಅನ್ನೋದು ನನ್ನ ಅನಿಸಿಕೆ. ಎಲ್ಲಾನು ಟೇಸ್ಟ್ ಮಾಡಿದ್ರಿ ಮ್ಯಾಮ್? ಎಲ್ಲರೂ ಇಟ್ಟಿರುವಂತ ಐಟಮ್ಸ್ ಬೇರೆ ಮಾಡಿದ್ದೆ, ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗೂ ಎಲ್ಲಾ ಐಟಮ್ಸ್ ನ ಟೇಸ್ಟ್ ಮಾಡ್ಕೊಂಡೆ ಹೋಗ್ಬೋದು. ನಿಮ್ ಹೆಸರು? ಮಲ್ಲಿಕಾರ್ಜುನ್. ಹೇಗೆ ಅನಿಸ್ತ್ರಿ ಸರ್ ನಮ್ಮ ಫುಡ್ ಫೆಸ್ಟ್ ನಿಮ್ಗೆ? ಹುಡುಗರು ಒಂದು ಒಳ್ಳೆ ಆಕ್ಟಿವಿಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರವರ ಒಂದು ಏನು ಕೆಲಸವನ್ನು ವಹಿಸ್ಕೊಂಡಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಲ್ಲಾನು ಐಟಮ್ಸ್ ಟೇಸ್ಟ್ ಮಾಡಿದ್ರಿ ಸರ್? ಇನ್ಮೇಲೆ ಮಾಡ್ಬೇಕು. ಈಗ ಬಂದಿದ್ದೀನಿ. ಓಕೆ ಸರ್, ಥ್ಯಾಂಕ್ಸ್. ಸರ್ ರಮೇಶ್ ರಾಮಚಂದ್ರ ಅಂಜಿಕಾನೆ. ಆರು ಮೇಳ ಎಲ್ಲಾ ಹುಡುಗರೆಲ್ಲ ಬಹಳ ಚೆನ್ನಾಗಿ ಮಾಡ್ಯಾರ. ಇದರ್ಲಿಂದ ಈ ಸಾಲಿಗೂ ಭಯಂಕರ ಅವಾರ್ಡ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಮಕ್ಕಳನ್ನು 7-8 ಮಂದಿ ಇಲ್ಲೇ ಅದಾರ. ಹಿಂಗಾಗಿ ಇದು ಸಾಲಿ ಬಹಳ ಚೆನ್ನಾಗೈತ ನಾ ಮತ್ತೊಬ್ಬರಿಗೂ ಹೇಳ್ಕೊತ್ಕೊಂಡಿರ್ತೀವಿ. ಹಿಂಗಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ತರ ನಮಗೂ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು. ಸೊ ಈ ಒಂದು ಸ್ಟಾಲ್ ಹೆಸರು ಟೇಸ್ಟ್ ಆಫ್ ಹೆವನ್. ಸೊ ಇಲ್ಲಿರುವ ವಿದ್ಯಾರ್ಥಿಗಳು ಏನೇನ್ ಮಾಡ್ತಾರೆ ಅಂದ್ರೆ ಸಮೋಸ, ಮಸಾಲಾ ಚಾಟ್ ಅಂಡ್ ಲಸ್ಸಿ. ಸೊ ಬಂದ್ ಕೇಳೋಣ ಅವ್ರಿಗೆ ಯಾವ ತರ ಖುಷಿ ಅನಿಸ್ತು ಅಂತ. ಹೇಳು, ಏನ್ ಅನಿಸ್ತು ನಿಮ್ಗೆ? ಚಲೋ ಅನಿಸ್ತು. ವ್ಯಾಪಾರ ಚೆನ್ನಾಗಿದೆ? ಸೊ ಏನೇನ್ ಮಾಡಿದಿರಿ ನೀವು? ಇಡ್ಲಿ ಫ್ರೈ, ಮೊಜಿತ್ತು, ಕುರ್ಕುರೆ ಚಾಟ್. ಎಸ್, ಹೆಂಗಾಗದ ವ್ಯಾಪಾರ ಎಲ್ಲ? ಸೊ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ. ಇಡ್ಲಿ ಫ್ರೈ ಪೂರ ಎಲ್ಲ ಖಾಲಿ ಆಗ್ಬಿಟ್ಟವ್ರಿ. ಓಕೆ, ಏನೇನ್ ಮಾಡಿದಿರ ನೀವು? ಸೇವ್ ಪುರಿ, ಮಸಾಲಾ ಪಾಪಡ, ಪಾನಿಪುರಿ, ಪಾನ್. ಹೆಂಗಿದೆ ವ್ಯಾಪಾರ ಎಲ್ಲ? ಖುಷಿ ಅನಿಸ್ತಾ? ಎಸ್. ಪಾನಿಪುರಿ ಇದು ಬ್ರ್ಯಾಂಡ್ ಪಾನ್. ಸೊ ವ್ಯಾಪಾರ ಹೆಂಗಾಯ್ತು? ವ್ಯಾಪಾರ ಹೆಂಗಾಯ್ತು? ಪ್ರಾಫಿಟ್ ಆಯ್ತಾ? ನಿಮ್ ಸ್ಟಾಲ್ ಹೆಸರು? ವಿರಾಟ್ ಕೊಹ್ಲಿ. ಏನ್ ಮಾಡಿದ್ದೀರಿ ಸ್ಪೆಷಲ್? ಬೇಡ ಇದು ಶೇವ್ ಚಾಟ್ ಮತ್ತೆ ಸ್ಯಾಂಡ್ವಿಚ್. ವ್ಯಾಪಾರ ಎಲ್ಲ ಹೆಂಗಾಯ್ತು? ಚಲೋ ಆಯ್ತು. ಎಲ್ಲರೂ ಖರೀದಿ ಮಾಡಿದ್ರು? ಹಾ ರೀ. ಹೆಂಗ ಹೇಳಿದ್ರು ಟೇಸ್ಟ್ ಎಲ್ಲ? ಚಲೋ ಐತೆ ಅಂತ ಹೇಳಾರ. ಏನು? ಟೈಟಾನಿಕ್ ಶಿಪ್. ಏನೇನ್ ಐಟಮ್ಸ್ ಮಾಡಿದಿರಿ ಇವತ್ತು? ಮಿಕ್ಸ್ ಮಸಾಲಾ ವಟಾಣಿ ರೀ, ಮತ್ತ ಗೋವಾ ಚಾಟ್. ಸೊ ಖರೀದಿ ಎಲ್ಲ ಹೆಂಗಾಯ್ತು? ಚಲೋ ಆಯ್ತು. ಟೇಸ್ಟ್ ಪರ್ಫೆಕ್ಟ್ ಎಲ್ಲ ಆಯ್ತಾ? ಎಸ್ ಮ್ಯಾಮ್. ಥ್ಯಾಂಕ್ ಯು. ಯಾವ್ದು ಮಾಡಿರೋ? ಚಾಟ್ ಮಸಾಲಾ, ಕಚೋರಿ. ಚಾಟ್ ಮಸಾಲಾ ಕಚೋರಿಯನ್ನ ಮಾಡಿದ್ದಾರೆ ಈ ವಿದ್ಯಾರ್ಥಿಗಳು. ಹೆಸರೇನು? ಓನ್ಲಿ ಒನ್. ಏನ್ ಮಾಡ್ತಾ ಇದ್ದೀರಾ? ವ್ಯಾಪಾರ ಎಲ್ಲ ಹೇಗಾಯ್ತು ಮಾರ್ನಿಂಗ್ ಇಂದ? ತಗೊಂಬಂದಿರಿ ಹೋಗಿ. ಹೌದಾ? ಕ್ಯಾಶ್ ಎಷ್ಟು ಪ್ರಾಫಿಟ್ ಆಗಿರ್ಬೋದು? 3,000. 3,000. ಓ ಮೈ ಗಾಡ್. ನೋಡ್ರಿ, ಹಾಲಿನ ಮೇನು ಏನ್ ಮಾಡಿದಿರಿ ಸ್ಪೆಷಲ್ ಆಗಿ? ಹೆಂಗ್ ರೂಪಾಯಿ ಪ್ಲೇಟ್ ಮಾರಿದ್ರೆ? ಲಾಭ ಎಲ್ಲ ಚೆನ್ನಾಗಾಯ್ತಾ? ಖುಷಿ ಅನಿಸ್ತಾ? ಶ್ರೀ ರೇವಣಸಿದ್ದೇಶ್ವರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ, ಆದರ್ಶ್ ನಗರ್, ವಿಜಯಪುರ್. ಸೊ ಇವರು ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಮತ್ತು ಫುಡ್ ಫೆಸ್ಟ್ ಎಂಬ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರು. ಸೊ ಇದ್ರ ಸಂಪೂರ್ಣ ದೃಶ್ಯಾವಳಿಯ ಜೊತೆಗೆ ಮಾಹಿತಿಯನ್ನ ನಾವು ನೀಡಿದ್ದೇವೆ. ಕ್ಯಾಮ್ರಾಮನ್ ಸದು ಪವಾರ್ ಜೊತೆ ಶಿವಲೀಲಾ ಪೋದ್ದಾರ್, SRS ಚಾನಲ್, ಆದರ್ಶ್ ನಗರ್, ವಿಜಯಪುರ್. ಓಕೆ ಶಿವಲೀಲಾ ಪೋದ್ದಾರ್ ಅವರೇ, ಇಲ್ಲಿಯವರೆಗೂ ಪ್ರತ್ಯಕ್ಷ ವರದಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಯವರೆಗೂ ತಾವು ವೀಕ್ಷಿಸಿದಿರಿ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕಾದರೆ ಕೇವಲ ಆಟ ಪಾಠಗಳು ಮಾತ್ರವಲ್ಲದೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಬಹಳ ಉತ್ತಮವಾಗಿರುವಂಥದ್ದು. ಇಲ್ಲಿ ನಾವು ನೋಡಿದ್ದೇವೆ, ಇಷ್ಟೊತ್ತು ಶ್ರೀ ರೇವಣಸಿದ್ದೇಶ್ವರ ಶಾಲೆಯಲ್ಲಿ ಉತ್ತಮವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದು ವಿದ್ಯಾರ್ಥಿಗಳಿಗಾಗಿ ಒಂದು ಜಾತ್ರೆ ಎನಿಸಬಹುದು. ಇಲ್ಲಿ ವಿದ್ಯಾರ್ಥಿಗಳು ಅಂಗಡಿಯನ್ನಿಟ್ಟುಕೊಂಡು ಅಂಗಡಿಯ ಮಾಲಕರಾಗಿ ಮಾರಾಟ ಮಾಡುವಂಥ ಒಂದು ಅನುಭವ, ಗ್ರಾಹಕರಾಗಿ ಕೊಂಡುಕೊಳ್ಳುವಂಥ ಅನುಭವ, ಇಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸುವಂಥದ್ದು. ಕೇವಲ ಪಾಠದಲ್ಲಿ ನಾವು ಬೋಧನೆ ಮಾಡಿದರೆ ತಿಳಿಯುವಂಥದ್ದಲ್ಲ, ಇದು ಪ್ರಾಯೋಗಿಕವಾಗಿ ತಿಳಿಸುವಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳು ಪ್ರಯೋಗವನ್ನು ಮಾಡಿದರು. ಸ್ವತಃ ಪ್ರಯೋಗಗಳನ್ನು ತಾವೇ ತಯಾರು ಮಾಡಿ ತಾವೇ ಏನು ಮಾಡಿದರು, ಪ್ರದರ್ಶನ ಕೂಡ ಮಾಡಿದರು. ಇದು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪಾಠ ಬೋಧನೆ ಅಂತ ಹೇಳ್ಬೋದು. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಅತ್ಯಂತ ಉತ್ತಮವಾಗಿರುವಂಥ ಒಂದು ಸಂಗತಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.
ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ SRS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.